ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಮೀನರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೀನರಾಶಿ 2026ರಲ್ಲಿ ವರ್ಷದ ಮೊದಲಾರ್ಧದಲ್ಲಿ ಆರ್ಥಿಕವಾಗಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಉತ್ತಮ ಪ್ರಗತಿ ಕಾಣಲಿದೆ. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಶನಿ ಪ್ರಭಾವದಿಂದ ಆರ್ಥಿಕ ಏರಿಳಿತಗಳು ಕೂಡ ಕಾಣಲಿದೆ ಮತ್ತು ಆರೋಗ್ಯದ ಕಡೆ ಗಮನ ಹರಿಸಬೇಕಾದ ಅವಶ್ಯಕತೆ ಇದೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋದಕ್ಕೂ ಮುಂಚೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿಯ ಪ್ರಭಾವದಿಂದ ಈ ವರ್ಷ ನೀವು ವೈಯಕ್ತಿಕ ಸಂಬಂಧಗಳಲ್ಲಿ ಹೊಂದಾಣಿಕೆಯನ್ನು ಕಾಣಬಹುದು. ಗಡಿಗಳನ್ನು ನಿರ್ಧರಿಸುವುದು ಮತ್ತು ಕುಟುಂಬದಲ್ಲಿ ಸಂತೋಷ ವಾತಾವರಣವನ್ನು ಸಹ ನೋಡಬಹುದಾಗಿದೆ. ಆರ್ಥಿಕತೆಯ ವಿಷಯಕ್ಕೆ ಬರೋದಾದರೆ ಆದಾಯದ ವರ್ಷ. ಮೊದಲ ಆದಾಯದ ವರ್ಷದಲ್ಲಿ ಅರ್ಧದ ಭಾಗದಲ್ಲಿ ಹೆಚ್ಚಾಗುವ ಸಾಧ್ಯತೆಗಳು ಅತಿಯಾಗಿದ್ದು, ಆಸ್ತಿಗಳಿಂದ ಲಾಭವನ್ನು ಗಳಿಸುವಂತಹ ಸಮಯ ನಿಮಗೆ ಬಂದಿದೆ ಮತ್ತು ಸ್ಥಿರವಾದ ಆದಾಯದ ಹರಿವು ಇರಲಿದೆ. ಬುದ್ಧಿವಂತಿಕವಾಗಿ ಹೂಡಿಕೆ ಮಾಡುವುದು ಬಹಳ ಮುಖ್ಯ. ಅದರಿಂದ ನೀವು ಉತ್ತಮವಾದ ಲಾಭವನ್ನು ನೋಡಬಹುದಾಗಿದೆ. ವರ್ಷದ ಎರಡನೇ ಭಾಗದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಅಥವಾ ಪ್ರಯಾಣದಂತಹ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಹಣವನ್ನು ಸಾಲ ನೀಡುವುದು ಮತ್ತು ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಬೇಕು. ಯಾವುದೆಲ್ಲ ರೀತಿಯ ಸಂದರ್ಭ ಬಂದಾಗ ಮಾತ್ರ ನೀವು ಹಣವನ್ನು ದುಂದುವೆಚ್ಚ ಮಾಡುವುದು ಅವಶ್ಯಕವಲ್ಲ. ಅವಶ್ಯಕತೆ ಇದ್ದಷ್ಟು ಮಾತ್ರ ಹಣವನ್ನು ಹೂಡಿಕೆ ಮಾಡುವುದು ಉತ್ತಮವಾದದ್ದು. ಇನ್ನು ವೃತ್ತಿಪರ ಜೀವನದ ಬಗ್ಗೆ ನೋಡೋದಾದರೆ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳು ನಿಮಗೆ ಸಿಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ನಿಮ್ಮ ಸತತ ಪ್ರಯತ್ನಗಳಿಂದ ನಿಮ್ಮ ಸವಾಲುಗಳು ಬೇಗ ನೆರವೇರಲಿದೆ. ಇನ್ನು ವೈವಾಹಿಕ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿ ನೋಡೋದಾದರೆ ಸಂಗಾತಿಯೊಂದಿಗೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ. ನಿಮ್ಮ ನಡುವಿನ ಪರಸ್ಪರ ಸಂಬಂಧ ಗಟ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹಳೆಯ ಸಮಸ್ಯೆಗಳು ಯಾವುದಾದ್ರೂ ಇದ್ದರೂ ಅಂದರೆ ಅದು ಕೂಡ ಈ ವರ್ಷ ನಿಮಗೆ ಪರಿಹಾರವಾಗುತ್ತೆ. ಹೊಸದಾಗಿ ಮದುವೆಯಾದವರಿಗೆ ವಿಶೇಷ ವರ್ಷ. ಕುಟುಂಬದಲ್ಲಿ ಶುಭ ಕಾರ್ಯಗಳು ಅತಿ ಹೆಚ್ಚಾಗಿ ನಡೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸುತ್ತಿದೆ. ಇನ್ನು ಪ್ರೀತಿಯ ವಿಚಾರದಲ್ಲಿ ನೋಡೋದಾದರೆ ಪ್ರೇಮಗಳ ನಡುವಿನ ಶಾಂತಿ ಮತ್ತು ಪ್ರೀತಿ ಸಾಮರಸ್ಯ ಹೆಚ್ಚಾಗಿ ಇರುತ್ತದೆ. ಸಂಬಂಧಗಳು ಗಾಢವಾಗುತ್ತವೆ. ದೀರ್ಘ ಪ್ರಯಾಣದ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ. ಹಾಗೆಯೇ ಆರೋಗ್ಯದಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮತೋಲನ ಮುಖ್ಯ. ಧ್ಯಾನ ಮತ್ತು ಯೋಗ ಮತ್ತು ಆರೋಗ್ಯಕರವಾದ ಜೀವನ ಶೈಲಿಯಿಂದ ಒತ್ತಡವನ್ನು ನೀವು ನಿಭಾಯಿಸಿಕೊಳ್ಳಬೇಕು. ಒಳ್ಳೆಯ ರೀತಿಯ ಧ್ಯಾನವನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳಬೇಕು ಮತ್ತು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು. 2026ರ ಇಸವಿಯಲ್ಲಿ ಮೀನರಾಶಿಯವರಿಗೆ ಅನೇಕ ಬದಲಾವಣೆಯ ತಿರುವುಗಳು ಕಂಡುಬಂದಿದ್ದು, ಬೆಳವಣಿಗೆ ಮತ್ತು ಸವಾಲುಗಳು ಮಿಶ್ರಣದ ವರ್ಷವಾಗಿದೆ. ಜಾಗರೂಕತೆಯಿಂದ ಯೋಚಿಸಿ. ಸ್ಥಿರತೆ ಮತ್ತು ಆತ್ಮಾವಲೋಕನದಿಂದ ಯಶಸ್ವಿಯಾಗಿ ಈ ವರ್ಷವನ್ನು ಪೂರ್ತಿಗೊಳಿಸುವ ಅವಕಾಶ ನಿಮ್ಮದಾಗಿದೆ. ಆದರೆ ನೀವು ಯಾವ ರೀತಿ ಪರಿಶ್ರಮವನ್ನು ಬೆಳೆಸಿಕೊಳ್ಳುತ್ತೀರಾ ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ. ಇನ್ನು ಸಿಂಗಲ್ಸ್ಗಳಿಗೆ 2026ರ ವಾರ್ಷಿಕ ಪ್ರೇಮ ಸಲಹೆ. ಪ್ರಕೃತಿಯಲ್ಲಿ ನಿಮ್ಮನ್ನು ಮುಳುಗಿಸುವ ಮೂಲಕ ಆಧ್ಯಾತ್ಮಿಕವಾಗಿ ಸಂಪರ್ಕ ಸಾಧಿಸಬಹುದು. ಮುಂದಿನ ವರ್ಷಕ್ಕೆ ಮೀನರಾಶಿಯವರು ತಮ್ಮ ಪ್ರೀತಿಯ ಜೀವನ ಮತ್ತು ಸಂಬಂಧದ ಬಗ್ಗೆ ಏನು ತಿಳಿದುಕೊಳ್ಬೇಕು ಅಂತ ನೋಡೋದಾದರೆ ನಿಮ್ಮ ಭಾವನಾತ್ಮಕ ಭೂದೃಶ್ಯವು ಈ ವರ್ಷ ಶ್ರೀಮಂತ ಮತ್ತು ಒಳನೋಟಕ್ಕೆ ಉಂಟಾಗುತ್ತದೆ. ನೆಪ್ಚೂನ್ ಮೀನದಿಂದ ಮೇಷಕ್ಕೆ ಪರಿವರ್ತನೆಯಾಗುವುದರೊಂದಿಗೆ ಸ್ವಯಂ ಶೋಧನೆ ಮತ್ತು ಭಾವನಾತ್ಮಕ ಸಬಲೀಕರಣವನ್ನು ಉತ್ತೇಜಿಸುವ ಪ್ರಬಲದ ಬದಲಾವಣೆಯಾಗಿದೆ. ನಿಮ್ಮ ಭಾವನಾತ್ಮಕ ಮಾದರಿಗಳನ್ನು ಪ್ರತಿಬಿಂಬಿಸಿ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವುದು ಸತ್ಯಾಗತೆ. ಶ್ರಮಿಸಿ. ನೀವು ಸಂಬಂಧಗಳನ್ನು ನ್ಯಾವಿಗೇಟ್ ಮಾಡುವ ಇತರ ಭಾವನೆಗಳನ್ನು ಸ್ವೀಕರಿಸುವಾಗ ಗಡಿಗಳನ್ನು ಕಾಪಾಡಿಕೊಳ್ಳುವುದು ಉತ್ತಮ. ನಿಮ್ಮ ಅಂತಃಪ್ರಜ್ಞೆಯು ನಿಮಗೆ ಮಾರ್ಗದರ್ಶನ ನೀಡಲಿದೆ. ಆಂತರಿಕ ಶಾಂತಿಯನ್ನು ಇದು ಉತ್ತೇಜಿಸುತ್ತದೆ. ಮೀನರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಏನಪ್ಪ ಅಂದರೆ ನೀಲಿ ಮತ್ತು ಹಸಿರು ಬಣ್ಣಗಳು ಅದೃಷ್ಟದ ಬಣ್ಣವಾಗಿದೆ. ಸಂಖ್ಯೆಗಳು 7, 12 ಮತ್ತು 21.
ಅಕ್ಷರಮಾಲೆಗಳು ಲಕ್ಕಿ ಅಕ್ಷರಮಾಲೆಗಳು ಪಿ ಮತ್ತು ಆರ್. 2026ನೇ ವರ್ಷವು ಸಂತೋಷ ಮತ್ತು ವೈಯಕ್ತಿಕ ಉತ್ಸಾಹ ಮತ್ತು ಸಕಾರಾತ್ಮಕ ಪರಿವರ್ತನೆಯ ಕ್ಷಣಗಳನ್ನು ತರುತ್ತದೆ. ಈ ವರ್ಷ ಶನಿಯ ಸಂಚಾರವು ಪ್ರಮುಖ ಪಾತ್ರ ವಹಿಸಲಿದೆ. ವಿಶೇಷವಾಗಿ ಮೀನರಾಶಿಯವರು ಸತಿಯ ಪ್ರಭಾವದಲ್ಲಿ ಇರುವುದರಿಂದ ಶನಿಯು ನಿಮ್ಮ ಸ್ವಂತ ರಾಶಿಯನ್ನು ಸಾಗುವುದರಿಂದ ನಿಮ್ಮ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಗಂಭೀರತೆ ಮತ್ತು ಜವಾಬ್ದಾರಿಯನ್ನು ಅನುಭವಿಸುವಿರಿ. 12ನೇ ಮನೆಯಲ್ಲಿ ರಾಹುವಿನ ಸ್ಥಾನವು ನಿಮ್ಮ ಮನಸ್ಸಿನ ಶಾಂತಿಯ ಮೇಲೆ ಪರಿಣಾಮ ಬೀರುವುದು. ಆದರೆ ಗುರು 4ರಿಂದ 6ನೇ ಮನೆಯವರಿಗೆ ಪ್ರದೇಶಗಳ ಮೇಲೆ ಪ್ರಭಾವ ಬೀರುತ್ತಾನೆ. ಇದು ಸೌಕರ್ಯ, ಶಿಕ್ಷಣ ಮತ್ತು ಸ್ಪರ್ಧೆಯ ಮೇಲೆ ಪರಿಣಾಮ ಬೀರುತ್ತದೆ. ಮಂಗಳ ಗ್ರಹವು ನಿಮ್ಮ ಜೀವನಕ್ಕೆ ವಿಶೇಷವಾಗಿ ವರ್ಷದ ಆರಂಭದಲ್ಲಿ ಶಕ್ತಿ ಮತ್ತು ಪ್ರೇರಣಾತ್ಮಕ ಶಕ್ತಿಯನ್ನು ತರುತ್ತದೆ. ವರ್ಷದ ಆರಂಭದಲ್ಲಿ ಶನಿಯು ನಿಮ್ಮನ್ನು ಜೀವನದ ವಿವಿಧ ಅಂಶಗಳ ಮೇಲೆ ಹೆಚ್ಚು ಗಮನ ಹರಿಸುವಂತೆ ಒತ್ತಾಯಿಸುತ್ತದೆ. ಹಾಗೆ ಜೂನ್ ನಂತರದ ಸಮಯವು ಏರಿಳಿತಗಳನ್ನು ತರಬಹುದು. ಯೋಜನೆಗಳು ವಿಳಂಬವಾಗಬಹುದು ಅಥವಾ ಅಡ್ಡಿಯಾಗಬಹುದು. ಹೊಸ ಉದ್ಯಮವನ್ನು ಪ್ರಾರಂಭಿಸುತ್ತಿದ್ದರೆ ವರ್ಷದ ಆರಂಭದ ಭಾಗವು ಹೆಚ್ಚು ಸೂಕ್ತವಾಗಿದೆ. ಆತುರದ ಅಪಾಯಗಳನ್ನು ತಪ್ಪಿಸಿ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು, ಆದರೆ ಜಾಗರೂಕರಾಗಿರಬೇಕು. ಅಕ್ಟೋಬರ್ ನಂತರ ಗುರುವಿನ 6ನೇ ಮನೆ ಸಂಚಾರವು ಕೆಲಸದ ಸ್ಥಳದಲ್ಲಿ ಸವಾಲುಗಳು ಮತ್ತು ಗುಪ್ತ ಸ್ಪರ್ಧೆಗಳನ್ನು ಹುಟ್ಟುಹಾಕಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ಸೂಚಿಸಬಹುದು. ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ಸಂಬಂಧಿತ ಕೆಲಸಗಳಿಗೆ ತೊಡಕನ್ನು ಉಂಟುಮಾಡಬಹುದು. ಹೆಚ್ಚು ಜಾಗರೂಕರಾಗಿರಿ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವ ಮೊದಲು ಎಲ್ಲ ಅಂಶಗಳನ್ನು ನಿರ್ಣಯಿಸಿ ಮತ್ತು ಸ್ಪರ್ಧೆಯ ಬಗ್ಗೆ ಜಾಗರೂಕರಾಗಿ ಮುನ್ನಡೆಯಿರಿ. ಉಳಿತಾಯ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವ ಪ್ರಯತ್ನಗಳನ್ನು ಮಾರುಕಟ್ಟೆಗಳು ಅಥವಾ ಇತರ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನೀಡಬಹುದು. ಒಡ ಹುಟ್ಟಿದವರು ಮತ್ತು ಸಂಗಾತಿಯ ಬೆಂಬಲವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುವ ಅವಕಾಶಗಳು ಇದೆ. ಜೂನ್ ನಂತರ ಗುರು ಮತ್ತು ಶನಿಯ ದೋಷಪೂರಿತ ಅಂಶಗಳಿಂದ ಆರ್ಥಿಕ ಏರಿಳಿತಗಳು ಉಂಟಾಗುತ್ತದೆ. ಆರೋಗ್ಯ, ಶಿಕ್ಷಣ ಅಥವಾ ಪ್ರಯಾಣ ಸೇರಿದಂತೆ ಅನಿರೀಕ್ಷಿತ ವೆಚ್ಚಗಳು ಅತಿ ಹೆಚ್ಚಾಗಿ ಕಾಡಲಿದೆ. ವರ್ಷದ ದ್ವಿತೀಯಾರ್ಧದಲ್ಲಿ ಸಾಲ ನೀಡುವುದನ್ನು ಅಥವಾ ಅಪಾಯಕಾರಿ ಹೂಡಿಕೆಯನ್ನು ತಪ್ಪಿಸಿ. ಗುರುಗ್ರಹದ ಪ್ರತಿಕೂಲ ಅಂಶಗಳು ಚೇತರಿಕೆಯನ್ನು ಕಷ್ಟಕರವಾಗಿಸುತ್ತವೆ. ಉಳಿತಾಯದ ಮೇಲೆ ಗಮನ ಇರಲಿ. ಒಟ್ಟಾರೆಯಾಗಿ 2026ರಲ್ಲಿ ಮೀನರಾಶಿಯವರು ಈ ಎಲ್ಲ ಬದಲಾವಣೆ ಮತ್ತು ಬೆಳವಣಿಗೆಗಳನ್ನು 2026ರಲ್ಲಿ ನೋಡುವಂತಹ ಸವಾಲುಗಳಾಗಿದೆ. ಹಾಗೆ ಮಿಶ್ರಣದ ವರ್ಷವೂ ಕೂಡ ಆಗಿದೆ. ಜಾಗರೂಕತೆಯಿಂದ ಯೋಜನೆ ಮಾಡಿ. ಸ್ಥಿರತೆ ಮತ್ತು ಆತ್ಮಾವಲೋಕನದಿಂದ ಯಶಸ್ವಿ ವರ್ಷವನ್ನಾಗಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗ ಎದ್ದು ಆಲದ ಮರದ ಬೇರುಗಳಿಗೆ ಸಿಹಿ ಹಾಕಲು ಅಥವಾ ಅರ್ಪಿಸುವುದಕ್ಕೆ ನಿಮ್ಮ ಸಮಯವನ್ನು ನೀಡಿ. ಇದರಿಂದ ನೀವು ಸಕಾರಾತ್ಮಕ ಫಲಿತಾಂಶವನ್ನು ನೋಡಬಹುದು. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.